ಕುತೂಹಲ ಮೂಡಿಸಿದ ಖರ್ಗೆ ಸಿಎಂ ಭೇಟಿ ಹನಿ ಟ್ರ್ಯಾಪ್ ಸುದ್ದಿಯ ಬೆನ್ನಲ್ಲೇ ಸಂಪುಟ ಸರ್ಜರಿ. ಸಂಪುಟ ಪುನರ್ರಚನೆಗೆ ಮುಂದಾದ ಹೈಕಮಾಂಡ್. ಯಾರ್ಯಾರಿಗೆ ಸಚಿವ ಸಂಪುಟದಿಂದ ಕೋಕ್ ಸಿಗುತ್ತೆ? ಕುತೂಹಲ ಮೂಡಿಸಿದೆ ಖರ್ಗೆ ಮತ್ತು ಸಿಎಂ ಭೇಟಿ. ಹನಿ ಟ್ರ್ಯಾಪ್ ಸುದ್ದಿಯ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ಸರ್ಜರಿ ಆಗುತ್ತೆ ಎನ್ನುವಂತಹ ವಿಚಾರ. ಸಂಪುಟ ಪುನರ್ರಚನೆ ಮುಂದಾದ ಹೈಕಮಾಂಡ್ ನಾಯಕರು. ಹಾಗಾದ್ರೆ ಏನಾಗಲಿದೆ? ಯಾರ್ಯಾರಿಗೆ ಸಚಿವ ಸಂಪುಟದಿಂದ ಕೋಕ್ ಸಿಗುತ್ತೆ? ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಯಾರನ್ನ ಹೊರಗೆ ಕಳುಹಿಸಲಾಗುತ್ತೆ ಮತ್ತು ಯಾರನ್ನ ಚೆಕ್ ಇನ್ ಮಾಡಲಾಗುತ್ತೆ? 8-10 ಸಚಿವರಿಗೆ ಸಂಪುಟದಿಂದ ಕೋಕ್ ನೀಡೋ ಸಾಧ್ಯತೆ. ಹನಿ ಟ್ರ್ಯಾಪ್ ಚರ್ಚೆಯ ಬೆನ್ನಲ್ಲೇ ಇದೊಂದು ಮಹತ್ವದ ಬದಲಾವಣೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗುವ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ. ಕುತೂಹಲ ಮೂಡಿಸಿದ ಖರ್ಗೆ ಮತ್ತು ಸಿಎಂರ ಸುದೀರ್ಘವಾದಂತಹ ಚರ್ಚೆ. ಮೊನ್ನೆ ಸೆಷನ್ನಲ್ಲಿ ಸಚಿವ ರಾಜಣ್ಣ, ಸಹಕಾರ ಸಚಿವ ರಾಜಣ್ಣನಿಗೆ ಹನಿ ಟ್ರ್ಯಾಪ್ ಆಗಿದೆ ಅಥವಾ ಸಚಿವ ಹನಿ ಟ್ರ್ಯಾಪ್ಗೆ ಒಳಪಟ್ಟಿದ್ದಾರೆ ಎನ್ನುವಂಥ ಒಂದು ವಿಚಾರ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಸ್ತಾಪ ಮಾಡಿ, ಅದಾದ ನಂತರ ಸಚಿವ ಸ್ವತಃ ರಾಜಣ್ಣನೇ ಆ ಒಂದು ಬಾಂಬ್ ಸಿಡಿಸಿದ್ರು. ಅದಾದ ನಂತರ ಸಾಕಷ್ಟು ಚರ್ಚೆಗಳಾಯಿತು. ಪ್ರತಿಯೊಂದಕ್ಕೂ ಕೂಡ DK ಶಿವಕುಮಾರ್ ಅವರ ಹೆಸರನ್ನ ಎಳೆದು ತರಲಾಗ್ತಾ ಇದೆ. ಸುಖಾಸುಮ್ಮನೆ ಸಿಎಂ ಸ್ಥಾನದ ಮೇಲೆ ಪೈಪೋಟಿ ನಡೀತಿರ್ತಕ್ಕಂಥ ಹೊತ್ತಲ್ಲಿ ಹನಿ ಟ್ರ್ಯಾಪ್ ಎನ್ನುವಂತಹ ಭೂತವನ್ನು ಬಿಟ್ಟು ಇಲ್ಲೇನೋ ಒಂದು ಡೈವರ್ಟ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದ್ದಂತಹ ವಿಚಾರ. ಅದರ ಬೆನ್ನಲ್ಲೇ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯರು ಇಬ್ಬರೂ ಕೂಡ ಕೂತು ಒಂದು ಸುದೀರ್ಘ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸೊ ಹನಿ ಟ್ರ್ಯಾಪ್ ಪ್ರಕರಣ ಸೆಷನ್ನಲ್ಲಿ ಯಾಕೆ ನೀವು ಮುನ್ನೆಲೆಗೆ ತಂದ್ರಿ ಎನ್ನುವಂಥ ವಿಚಾರವನ್ನು ಕೂಡ AICC ಅಧ್ಯಕ್ಷರು ಪ್ರಸ್ತಾಪ ಮಾಡಿರುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖುದ್ದಾಗಿ ಭೇಟಿ ಮಾಡಿರುವುದು ಕಾಂಗ್ರೆಸ್ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿರುವಂತಹದ್ದು. ಸಿದ್ದರಾಮಯ್ಯ ಅವರು ಮಂಡಿ ನೋವಿನ ಸಮಸ್ಯೆಗೊಳಗಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಹಲವು ಬಾರಿ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಆದರೆ ಇದುವರೆಗೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರಲಿಲ್ಲ. ಹನಿ ಟ್ರ್ಯಾಪ್ ಗದ್ದಲ ನಡುವೆ ಸಂಪುಟ ಪುನರ್ರಚನೆ. ವರ್ಚಸ್ಸು ಇರುವ ನಾಯಕನನ್ನ ಸಂಪುಟಕ್ಕೆ ತರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿದೆ. ಕಾರ್ಯಕ್ಷಮತೆಯ ಮಾನದಂಡದ ಮೇಲೆ ಮಂತ್ರಿಗಿರಿ ಸಿಗುತ್ತೆ. ಹೆಂಗ್ ಬೇಕು ಹಂಗಿದ್ದವರಿಗೆ ಸಿಗೋದಿಲ್ಲ. ಅವಕಾಶ ವಂಚಿತರಿಗೆ ಸಂಪುಟ ಕಲ್ಪಿಸುವ ಸಾಧ್ಯತೆ. ಅಸಮರ್ಥ ಅದಕ್ಷ ಸಚಿವರನ್ನ ಸಂಪುಟದಿಂದ ಕೆಳಗಿಳಿಸೋ ಸಾಧ್ಯತೆಗಳಿದಾವೆ. ಕೈ ಬಿಡುವವರ ಪಟ್ಟಿ ಫೈನಲ್ ಆಗಿದೆ. ಇನ್ನೇನದಕ್ಕೆ ಕಹಳೆ ಊದೋದೊಂದು ಬಾಕಿ. ಏಪ್ರಿಲ್ನಲ್ಲಿ ಸಂಪುಟ ಸರ್ಜರಿ ಆಗೋದಂತೂ ಫಿಕ್ಸು. ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಂಪುಟ ಪುನರ್ರಚನೆಯ ಚರ್ಚೆಯೂ ಕೂಡ ಈಗ ಭಾರಿ ಸದ್ದಿನಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಮಂಡಿ ನೋವಿನಲ್ಲಿ ಬಳಲ್ತಾ ಇದ್ದಂತಹ ಸಂದರ್ಭ AICC ಅಧ್ಯಕ್ಷರು ಸಾಕಷ್ಟು ಬಾರಿ ಬೆಂಗಳೂರಿಗೆ ಬಂದರೂ ಕೂಡ CM ಸಿದ್ದರಾಮಯ್ಯರನ್ನ ಭೇಟಿ ಮಾಡುವಂಥ ಯಾವುದೇ ತರಹದ ನಿರ್ಧಾರಕ್ಕೆ ಬಂದಿರಲಿಲ್ಲ. ಕಾರಣ ಅವರದೇ ಆದಂತಹ ರಾಜಕೀಯ ಬಿಜಿ. ಸೊ ಈಗ ದಿಢೀರಂತ ಏನು ಹನಿ ಟ್ರ್ಯಾಪ್ ಚರ್ಚೆ ಆಗ್ತಾ ಇರ್ತಕ್ಕಂಥ ಹೊತ್ತಲ್ಲಿ ದಿಢೀರ್ ಎನ್ನುವಂತಹ ಭೇಟಿ ನಿಜಕ್ಕೂ ಕೂಡ ಎಲ್ಲರಲ್ಲೂ ಕೂಡ ಕೌತುಕವನ್ನು ಮೂಡಿಸಿದೆ. ಅಂದರೆ ಆದಷ್ಟು ಬೇಗ ಸಂಪುಟ ಪುನರ್ರಚನೆಯಾಗಿ ಅಸಮರ್ಥರನ್ನು ಕೆಳಗಿಳಿಸಿ KPCCಯಲ್ಲೂ ಕೂಡ ಸರ್ಜರಿ ಮಾಡಿ ಸಮರ್ಥರನ್ನು ಮೇಲಕ್ಕೆತ್ತುವಂತಹ ಅಥವಾ ಕಾಂಗ್ರೆಸ್ನ ಸಿದ್ದರಾಮಯ್ಯರ ಬಣದ ಪ್ರಮುಖ ಸಚಿವರುಗಳ ಒತ್ತಡ ಏನಾದರೂ ಇದೆಯಾ? ಆದಷ್ಟು ಬೇಗ ತನ್ನಿ, ಇಲ್ಲಿ ಹನಿ ಟ್ರ್ಯಾಪ್ ಮಾಡ್ತಾ ಇರ್ತಕ್ಕಂಥವರು ನಮ್ಮವರೇ, ಹಾಗಾಗಿ ಬುದ್ಧಿ ಕಲಿಸುವಂಥ ಪ್ರಯತ್ನಗಳಾಗಬೇಕು, ಅವರ ಅಹಂಕಾರವನ್ನು ಕಮ್ಮಿ ಮಾಡಬೇಕು, ಈ ತರಹದಲ್ಲೇನಾದರೂ ಒತ್ತಡಗಳು ಬೀಳ್ತಾ ಇದೆಯಾ ಎನ್ನುವಂತಹದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂತಹದ್ದು. ಕರ್ನಾಟಕ ಸರ್ಕಾರದ ಸಂಪುಟ ಸರ್ಜರಿ ನಿಶ್ಚಿತವಾಗಿದೆ. 8-10 ಸಚಿವರಿಗೆ ಸಂಪುಟದಿಂದ ಕೋಕ್ ನೀಡೋ ಸಾಧ್ಯತೆಗಳಿದ್ದಾವೆ. KPCC ಅಧ್ಯಕ್ಷರ ಬದಲಾವಣೆಯೂ ಕೂಡ ಆಗುವ ಎಲ್ಲಾ ತರಹದ ಸಾಧ್ಯತೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಏಪ್ರಿಲ್ನಲ್ಲೇ ಸಂಪುಟ ಸರ್ಜರಿ ಫಿಕ್ಸ್ ಆಗುತ್ತೆ. ಹನಿ ಟ್ರ್ಯಾಪ್ ಗದ್ದಲ ನಡುವೆ ಸಂಪುಟ ಪುನರ್ರಚನೆಯ ಭೀತಿ. ವರ್ಚಸ್ಸು ಇರುವ ನಾಯಕರನ್ನ ಸಂಪುಟಕ್ಕೆ ತರುವಂತಹ ಸಾಧ್ಯತೆಗಳು. ಕಾರ್ಯಕ್ಷಮತೆಯ ಮಾನದಂಡದ ಮೇಲೆ ಮಂತ್ರಿಗಿರಿ ಕೊಡುವಂಥ ಸಾಧ್ಯತೆ. ಅವಕಾಶ ವಂಚಿತರಿಗೆ ಸಂಪುಟ ಕಲ್ಪಿಸುವಂತಹ ಸಾಧ್ಯತೆ. ಅಂದರೆ ಕಳಂಕ ರಹಿತರನ್ನ ಸಂಪುಟಕ್ಕೆ ಕರೆತರುವಂತಹ ಸಾಧ್ಯತೆ. ಅಂದರೆ ಈಗ ಸಾಕಷ್ಟು ವಿವಾದಗಳಿದೆ. RB ತಿಮ್ಮಾಪುರ ವಿರುದ್ಧ ಆರೋಪಗಳಿತ್ತು ಮತ್ತು ವಿವಾದವಿತ್ತು. ಮಧು ಬಂಗಾರಪ್ಪ ವಿರುದ್ಧವೂ ಕೂಡ ಆರೋಪಗಳಿತ್ತು, ವಿವಾದವಿತ್ತು. ಹೀಗೆ ಸಾಕಷ್ಟು ಸಚಿವರ ವಿರುದ್ಧ ಈಗಾಗಲೇ ವಿವಾದ ಅಥವಾ ಕಳಂಕ ಇರತಕ್ಕಂತಹದ್ದು. ಅಂಥವರಿಗೆ ಕೋಕ್ ಕೊಡುವಂಥ ಸಾಧ್ಯತೆಗಳಿದಾವ ಎನ್ನುವಂಥ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ.